ನೋಡಿದೀಯಾ ಸುಮತಿ, ಸಾಲು ಮರದ ತಿಮ್ಮಕ್ಕ ಬೆಳೆಸಿದ ಸಾಲು ಸಾಲು ಮರಗಳನ್ನ. ಯಾಕ್ರಿ ನಮಗೆ ಈ ಶಿಕ್ಷೆ? ಅರಮನೆಯ ಅರಸನಾದವರಿಗೆ ಅಡವಿಯಲ್ಲಿ ವಾಸ ಮಾಡುವುದು ಸರಿ? ಯಾಕ್ರಿ ನಮಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ದೇವರು? ಸುಮತಿ, ಈ ಕಾಲ ಕಲಿಕಾಲ. ಉತ್ತಮರಿಗೆ ಉಳಿಗಾಲವಿಲ್ಲ, ಅವರಿಗೆ ಕಾಲ ಇಲ್ಲ. ಅರಮನೆ ಇದ್ದರು ನೆರಮನೆಯ ಬದುಕೆ ನೆಮ್ಮದಿಯ ಬದುಕೆಂದು ತಿಳಿದಿರುವೆನು. ಚಿಂತೆ ಮಾಡಬೇಡ ಸುಮತಿ, ಮನುಷ್ಯನ ಮಾಡುವ ಸಿದ್ಧಾಂತಕ್ಕೆ ಅಪವಾದ ಎಂಬ ತೀರ್ಪು ಬಂದೇ ಬರುತ್ತದೆ. ಈಗಿನ ಕಾಲದಲ್ಲಿ ಯಾವಾಗಲೂ ಒಳ್ಳೆಯವರಿಗೆ ಕೇಡುಗಾಲ. ಮಾವಿನ ಮರದ ತುಂಬೆಲ್ಲ ಹಣ್ಣುಗಳು ತುಂಬಿಕೊಂಡಿವೆ, ಆದರೆ ಮನುಷ್ಯನು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವನು. ಕಲ್ಲು ಹೊಡೆದ ಮಾನವನಿಗೆ ಸಿಹಿಯಾದ ಹಣ್ಣು ಕೊಟ್ಟಿದ್ದ ಹೊರತು ಕಲ್ಲು ಕೊಡಲಿಲ್ಲ. ಬತ್ತಿ ತಾನು ಸುಟ್ಟರನೇ ಮನೆಗೆ ಬೆಳಕಾಗುವುದು. ತಿನ್ನು ಹಕ್ಕಿ ಸುಡು ನೀರಿನಲ್ಲಿ ಬೆಂದರೆಗುವಾಗಿ ಹೊಟ್ಟೆ ಸೇರುವುದು. ಹಾಗೆಯೇ ನಾನು ಮಾಡಿದ ಒಳ್ಳೆಯ ಕೆಲಸ, ನ್ಯಾಯ, ನೀತಿ, ಧರ್ಮ, ಸತ್ಯದ ದಾನವನ್ನೇ ಜನರಿಗೆ ಅರ್ಪಣೆ ಮಾಡಿದ ಈ ನಿನ್ನ ಗಂಡನಿಗೆ ಇದೊಂದು ಸತ್ವ ಪರೀಕ್ಷೆಯನ್ನು ತಿಳಿಯಬೇಕು ಸುಮತಿ. ಸತ್ವ ಪರೀಕ್ಷೆ. ಸ್ವಾಮಿ, ಇಷ್ಟೆಲ್ಲ ನೀವು ತಿಳಿದುಕೊಂಡಿದ್ದೀರ, ಆದ್ರೆ ನನ್ನಂತ ಪಾಪಿಯ ಕೈ ಹಿಡಿದು ನಾನು ನಿಮಗೆ ಶಿಕ್ಷೆಯನ್ನು ಕೊಟ್ಟಿರುತ್ತೇನೆ. ನಾನಿಟ್ಟ ಕಾಲುಗಳಿಗೆನೇ ಸರಿ ಇಲ್ಲ ಅಂತ ಕಾಣುತ್ತೆ. ನನ್ನ ಮದುವೆ ಮಾಡಿಕೊಂಡು ನೋಡಿ ನಿಮ್ಮ ಶಾಂತಿ ನೆಮ್ಮದಿಯನ್ನೇ ನಾನು ಹಾಳು ಮಾಡಿದ್ದ ಪಾಪಿ ಸ್ವಾಮಿ, ನಾನು ಪಾಪಿ. ಹಾಗಂತ ಯಾರು ಹೇಳಿದರು? ನನ್ನ ಮತ್ತು ನಿನ್ನ ಹಣೆಯ ಬರದಲ್ಲಿ ಬೀದಿಯಲ್ಲಿ ಭಿಕ್ಷೆ ಬೇಡಿ ತಿನ್ನು ಎಂದು ಹೊರನಿದ್ದರೆ ಯಾರೇನು ಮಾಡುವರು ಸುಮತಿ? ಯಾರೇನು ಮಾಡುವರು? ಚಿಂತೆ ಮಾಡಬೇಡ ಸುಮತಿ, ಪರಿಸ್ಥಿತಿ ಕೈ ಮೀರಿದೆ ಸುಮತಿ. ಒಲ್ಲದ ಮನಸ್ಸಿನಿಂದ ತಮ್ಮನಿಗೆ ಮದುವೆ ಮಾಡಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಲು ಸಾಧ್ಯವಿಲ್ಲವೆಂದು ತಿಳಿದು ತಂದೆಯವರ ಖಂಡಿತನಿಗೆ ಒತ್ತಿ ಸಹಿ ಹಾಕಿದೆ. ಈಗ ನಿನ್ನನ್ನು ಬೀದಿಗೆ ತಂದು ಇಂಥದೊಂದು ನೋವಿನ ಜೀವನಕ್ಕೆ ದಾರಿ ತೋರಿಸಿದ ನಾನು ಪಾಪಿ ಸುಮತಿ, ನಾನು ಪಾಪಿ. ಸ್ವಾಮಿ, ಬಾಳಿನ ರಂಗಭೂಮಿಯಲ್ಲಿ ಚೆನ್ನಾಗಿ ಪಾತ್ರ ಅಭಿನಯಿಸುವ ಕಲೆಯನ್ನು ಉಳಿಸಿ ಸಂಸ್ಕಾರ ಮಾಡೋಣ, ಶಿಕ್ಷಣ ಕೊಡಿಸಿ. ನೋಡಿ, ದೇವರು ನನ್ನ ಹಟ್ಟಿಯಲ್ಲಿ ಬಲವಾದ ಶಕ್ತಿ ಕೊಟ್ಟಿದ್ದಾನೆ. ನಾವು ಎಲ್ಲಿ ಆದರೂ ದುಡಿದು ಒಂದು ಮನೆ ಕಟ್ಟಿಸಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸೋಣ. ನಡೆಯಿರಿ ಸ್ವಾಮಿ, ಹೋಗೋಣ. ಸುಮತಿ, ತುಂಬಲಾರದ ನಮ್ಮ ಹೊಟ್ಟೆಯನ್ನು ತೆರೆದು ತೋರಿಸಿದರೆ ಈ ಜಗತ್ತಿನ ಧರ್ಮದ ಕಾರಣಕ್ಕೆ ಹೇಳಲಾರದು. ಮೈ ಮೇಲಿನ ಹುರುಕು ಬಟ್ಟೆಗಳನ್ನು ನೋಡಿ ಮೂಗು ಮುಚ್ಚಿಕೊಂಡು ಹೊರಟು ಹೋಗುವಾಗ ವಿಶಾಲ ಕುಟುಂಬ ಎಲ್ಲಿಂದ ಬರುತ್ತದೆ? ತನಗಾದ ನೋವನ್ನು ತೋರಿಸಲು ಚಿತ್ರಕಾರ ಚಿತ್ರದ ರೂಪದಲ್ಲಿ ತೋರಿಸುವುದು, ಕವಿಯು ಕಾವ್ಯದ ರೂಪದಲ್ಲಿ ತೋರಿಸುವುದು. ಯಾವ ರೂಪದಲ್ಲಿ ತೋರಿಸಬೇಕು ಸುಮತಿ? ಯಾವ ರೂಪದಲ್ಲಿ ತೋರಿಸಬೇಕು ಸುಮತಿ? 2 ದಿನದಿಂದ ಊಟ ಮಾಡದೆ ಹಾಗೆ ಇರುವೆ. ದಾರಿಯಲ್ಲಿ ಬರುವಾಗ ಯಾರೋ ಪುಣ್ಯಾತ್ಮರು ಊಟ ಮಾಡುವ ಎಂದು
ನೀರನ್ನು ಕರೆದು 2 ರೊಟ್ಟಿಯನ್ನು ಕೊಟ್ಟಿರುವರು. ತೆಗೆದುಕೋ ಸುಮತಿ, ಊಟ ಮಾಡು. ರೀ, ನನಗೆ ಹಸಿವಿಲ್ಲ, ನೀವು ಊಟ ಮಾಡಿ. ಸುಮತಿ, ಹಾಗಂದರೆ ಹೇಗೆ? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗಾದರೂ ನೀನು ಊಟ ಮಾಡಲೇಬೇಕು. ನೀನು ಉಪವಾಸವಾದರೆ ಆ ಮಗು ಉಪವಾಸವಿರುತ್ತದೆ. ಚಿಂತೆ ಮಾಡಬೇಡ ಸುಮತಿ, ಚಿಂತೆ ಮಾಡಬೇಡ. ಬಾ, ಊಟ ಮಾಡಿ. ಜಮೀನ್ದಾರ, ಈ ಊರ ಜಮೀನ್ದಾರ. ಏನೋ ಜಮೀನ್ದಾರ, ಬೀದಿಯಲ್ಲಿ ಕುಳಿತು ಒಟ್ಟಿಗೆ ಹಿಟ್ಟಿಲ್ಲದೆ ಯಾರೋ ಕೊಟ್ಟ ರೊಟ್ಟಿಯನ್ನು ತಿಂದು ಗಟ್ಟಿದ್ದ ರೊಟ್ಟಿಯನ್ನು ಉಳಿಸಿಕೊಳ್ಳುವೆಯಾ? ಜಗನ್ನಾಥ, ಈ ಸಮಾಜದಲ್ಲಿ ಯಾರಿಗೂ ಯಾವುದನ್ನು ಒಳ್ಳೆಯದು ಮಾಡುವ ಕಾಲ ಇದಲ್ಲ. ಅಂದೇ ನೀನು ನನ್ನನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಬಾಡಿಗೆ ನೀನು ಹೊರಟು ಹೋಗಿದ್ದರೆ ಇವತ್ತು ನಿನ್ನ ಮಾನ, ಪ್ರಾಣ, ಘನತೆ, ಗೌರವ ಎಲ್ಲ ಉಳಿತಿತ್ತು. ಆದರೆ ಅದನ್ನು ಗಳಿಸಿಕೊಳ್ಳುವ ಭಾಗ್ಯವನ್ನು ಕಳೆದುಕೊಂಡು ಬಿಟ್ಟಿಯ ಜಮೀನ್ದಾರ, ಕಳೆದುಕೊಂಡು ಬಿಟ್ಟೆ. ಯಾರು ನೀವೆಲ್ಲ? ಓ, ನೀವಾ? ಕೊಟ್ಟ ಮಾತಿನಂತೆ ನಡೆದುಕೊಂಡು ನೀವು ಹೇಳಿದ ಪ್ರಕಾರ ಇಡೀ ಅರ್ಧ ಆಸ್ತಿಯನ್ನು ನಿಮ್ಮ ಸೊಸೆಗೆ ಬರೆದುಕೊಟ್ಟು ನಾನು ನನ್ನ ಹೆಂಡತಿಯನ್ನು ತೆಗೆದುಕೊಂಡು ಮನೆ ಬಿಟ್ಟು ಬಂದರೂ ಇನ್ನು ನಿಮ್ಮ ಹಠ ಮುಗಿದಿಲ್ಲವೇ? ನನ್ನ ಹಠ ಮುಗಿಯಬೇಕಾದರೆ ಇನ್ನೊಂದು ಆಸ್ತಿಯ ಪತ್ರವನ್ನು ನನಗೆ ಬಿಟ್ಟು ಕೊಡು. ಏನು ದೇವೇಂದ್ರ, ಇನ್ಯಾವ ಆಸ್ತಿ ಪತ್ರ ಉಳಿದಿದೆ ನನ್ನಲ್ಲಿ? ಎಲ್ಲವನ್ನು ಕೊಟ್ಟು ಬರಿಗೈಯಲ್ಲಿ ಬಂದವನ ಹತ್ತಿರ ಇನ್ಯಾವ ಆಸ್ತಿ ಪತ್ರ ಉಳಿದಿದೆ? ಜಮೀನ್ದಾರ, ನನ್ನ ಸೇರಿನ ಪ್ರತಿಕಾರಕ್ಕೆ ನಿನ್ನ ಮೇಲಿರುವ ಗೌರವವನ್ನು ಘೋರಿ ಮಾಡಿ ಗುಡುಗು ಮಿಂಚು ಮಳೆಯನ್ನೇ ಹುಟ್ಟಿಸಿ ಆಟ ಮಾಡುತ್ತಿರುವ ಈ ಮಾಟಗಾರನಿನ್ನೂ ತಿಳಿದಿಲ್ಲ. ನಿನಗೆ ಅನ್ನದ ಕೊರತೆ, ನನಗೆ ನನ್ನ ಕಣ್ಣಿಗೆ ನೆಟ್ಟ ನಿನ್ನ ಹತ್ತಿರ ಇರುವ ಈ ಹೆಣ್ಣಿನ ಕೊರತೆ. ಇವಳನ್ನು ನನಗೆ ಹಸಿದ ಹೊಟ್ಟೆಯನ್ನು ಮುಚ್ಚಿಟ್ಟುಕೊಂಡು ಮಲಗಿಕೊಳ್ಳುವ ಇಂಥ ವಿಷಯದಗಳಿಗೆ ಮತ್ತೆ ನನ್ನನ್ನು ಕೆಳಗುತ್ತಿರುವೆಯೋ ಹೇಳಿ? ನನ್ನ ಬುದ್ಧಿವಂತಿಕೆಯಿಂದ ತಿದ್ದಿ ತೀಡಿ ಮಾಡಿದ ಈ ನನ್ನ ಬೊಂಬೆಯ ಮೇಲೆ ಕಣ್ಣೆ ನನಗೆ ನನ್ನ ಬಾಳ ಅಣತೆಯ ದೀಪವೇ ಈ ಹೆಣ್ಣು. ಮುಂಜಾನೆ ಮಡಿ ಮಾಡಿ ನಮ್ಮ ಮನೆಯ ಗ್ರಹ ದೇವತೆಗಳನ್ನು ಶೃಂಗಾರಗೊಳಿಸುವ ಈ ಶೃಂಗಾರದ ದೇವತೆಯ ಮೇಲೆ ನಿನ್ನ ಕಾಮಕದ ಕಣ್ಣು ಬಿದ್ದಿದೆ. ಇನ್ನು ನಾನು ಸುಮ್ಮನೆ ಇರುವ ಈ ಪ್ರಯೋಜನವಿಲ್ಲ. ಎಡೆ ಎತ್ತಿದ ಆವಿಗೆ ಗರಿಬಿಚ್ಚಿದ ಗರುಡನಾಗಬೇಕಾಗುತ್ತದೆ. ಜಗನ್ನಾಥ, ಎಡೆ ಎತ್ತಿದ ಆವಿಗೆ ಗರಿಬಿಚ್ಚಿದ ಗರುಡ ನೀನಾದನು. ಆ ಗರುಡನಿಗೆ ಗುರಿ ಇಟ್ಟು ಗುಂಡು ಹಾರಿಸುವ ಗಂಡು ಇವನಿರುವನು. ಜಗನ್ನಾಥ್, ಹೆಣ್ಣು ಮಣ್ಣು ಹೊಣ್ಣು
ಇವು ಮೂರನ್ನು ಅವಲಂಬಿಸಿರುವ ಈ ಅವಳಿ ಸರ್ಪಗಳಿಗೆ ಒಂದೇ ಒಂದು ಕಡಿಮೆಯಾದರೂ ಅಡ್ಡ ದಾರಿಗೆ ಬಂದವರನ್ನು ಸೋಮನೆ ಬಿಡುವರಲ್ಲ. ತಪ್ಪು ಮಾಡಿರುವವರನ್ನು ಒತ್ತು ಹೊಸಗುವುದೇ ನನ್ನ ಕೆಲಸ. ನೋಡಿ, ತಮ್ಮನ್ನು ಮಡದಿಯಾಗಿ ಬಂದವನು ಸುಖವಾಗಿರಲಿ, ಸಂತೋಷದಿಂದ ಬಾಳಿ ಬದುಕಲಿ ಎಂದು ಮನೆ ಬಿಟ್ಟು ಬನ್ನಿ. ಆದರೆ ನೀವು ಅದೇ ಏಸಿಗೆ ತಿನ್ನುವ ಕೆಲಸ ಮಾಡುವ ನಿಮ್ಮಂತವರನ್ನು ಸುಮ್ಮನೆ ಬಿಡುವುದು ಒಂದು ಮಹಾ ತಪ್ಪು. ಪರರ ಸತಿಯಾದವರ ಮೇಲೆ ಕಣ್ಣಿಟ್ಟು ಮುಟ್ಟಿದರೆ ಉಡಿಯಲ್ಲಿ ಸುಳ್ಳವರ ಕಟ್ಟಿಕೊಂಡು ಮರವಿನಲ್ಲಿ ಮುಳುಗಬೇಕಾಗುತ್ತದೆ. ಎಚ್ಚರ. ಏನೋ ರಾಸ್ಕಲ್, ನನ್ನ ಗಂಡನ ಎದುರೇ ನನಗೆ ಹೀನವಾಗಿ ಬಂದಂತೆ ನುಡಿಯುತ್ತಿದ್ದೀಯಾ ನೀಚ? ರತ್ನ ಖಚಿತವು ಮುಕುಟವಾದ ಮೇಲೆ ನಿನ್ನ ಕೈಗೊಂಬೆಯಾಗಿ ಬರಲು ಅದು ಎಂದಿಗೂ ಸಾಧ್ಯವಿಲ್ಲ. ಮಾಗಿದ ಹಣ್ಣು ಕಂಡರೆ ತ್ಯಾಗಿ ಮರ ಹತ್ತಿ ತಿನ್ನುವನು. ಹೆಣ್ಣು ಕಂಡರೆ ಭೋಗಿಯು ಭೋಗಕ್ಕೆ ಕರೆಯುವನು. ಬಾರದಿದ್ದರೆ ಸುಖ ಕಾಣುವ ಈ ಸುರ ಸುಂದರನ ಸುಖ ನಿನಗಿನ್ನೂ ತಿಳಿದಿಲ್ಲ. ಸೀತೆಯನ್ನು ಅಪಹರಿಸಿ ರಾವಣ ಜಂಗಮನ ಸೋಗಾಗಿ ಬಂದ. ಅದು ಹಾಕಲ್ಲ. ಬಟ್ ಈ ರಾವಣ ಯಾವ ಸೋಗು ಹಾಕದೆ ನಿನ್ನ ಗಂಡನ ಎದುರಲ್ಲೇ ನಿನ್ನನ್ನು ಕೊಂಡೊಯ್ಯುವುದೇ ಈ ದೇವೇಂದ್ರ. ಆ ಸೀತಾ ಮಾತೆಯನ್ನು ರಾವಣ ಅಪಹರಿಸಲು ಬಂದಾಗ ಅವನ 10 ತಲೆಗಳನ್ನು ಕಳೆದುಕೊಂಡಿದ್ದು ನಿನಗೆ ಗೊತ್ತಿರಬೇಕಲ್ಲವೇ? ಇನ್ನು ನೀನು ಒಂದು ತಲೆ ಇರುವ ನಿನ್ನ ಪಾಡಿಯನ್ನು ಕ್ಷಣಿಕದ ಭೋಗದ ಹಿತಕ್ಕಾಗಿ ಶೀಲವಂತಿಯರ ಪವಿತ್ರತೆಯನ್ನು ಹಾಳು ಮಾಡುವ ಈ ನಿಮ್ಮ ನೀತಿ ಕಾರ್ಯಕ್ಕೆ ತಲೆ ತಗ್ಗಿಸಬೇಕು, ಇಲ್ಲ ತಲೆ ತೆಗೆಯಬೇಕು. ಬಲಾತ್ಕಾರದ ಪೌರುಷಕ್ಕೆ ನಾಚಿಕೆ ಆಗಬೇಕು. ಆ ಜಗತ್ತನ್ನೇ ಬೆಳಗಿಸುವ ಸೂರ್ಯ ದೇವನಿಗೆ ಎಷ್ಟು ಉಷ್ಣಾಂಶವಿದೆಯೋ ಅದಕ್ಕಿಂತ ಮಿಗಿಲಾಗಿ ಕೊತ ಕುದಿಯಷ್ಟು ಉಷ್ಣಾಂಶ ನನ್ನ ತಮ್ಮನ ಸೂರ್ಯನ ಮೈಯಲ್ಲಿದೆ. ಅವನಿಗೇನಾದರೂ ಈ ವಿಷಯ ಗೊತ್ತಾದರೆ ಒತ್ತು ಮುಳುಗುವುದರೊಳಗಾಗಿ ನಿನಗೊಂದು ಗತಿ ಕಾಣಿಸೋದೇ ಬಿಡುವುದಿಲ್ಲ. ನಿನ್ನ ಕರ್ಮ ವೃಕ್ಷದ ತಾಯಿ ಬೇರು ಕೂಡ ಮೇಲಾದರೆ ಈ ವಿಷಯವೇ ನನ್ನ ಮೈದುನರಿಗೆ ಗೊತ್ತಾದ್ರೆ ಈ ನಿಮ್ಮ ನೆತ್ತರದ ರಕ್ತನೇ ಹರಿಸುವರು ಆ ನನ್ನ ಮೈದುನರು. ನಿನ್ನ ಮೇಲಿನ ಆಸೆಯನ್ನು ಪೂರೈಸಿಕೊಳ್ಳದೆ ನಿರಾಶೆಯಾದ ಕಿಚ್ಚು ನಿಮಗೆ ಉರಿಯುತ್ತಿದೆ ನನ್ನ ಅಣ್ಣನ ಮೈಯೊಳಗೆ. ಅಡವಿಯಲ್ಲಿ ಹಾರುವ ಮೃಗಗಳಿಗೂ ಮರದ ಗೂಡಿನಲ್ಲಿರುವ ಹಕ್ಕಿಗಳಿಗೂ ಬಹಳ ವ್ಯತ್ಯಾಸವಿದೆ. ನೀನೇನಾದರೂ ನಮ್ಮ ಮಾತಿಗೆ ಒಪ್ಪಿಕೊಳ್ಳದಿದ್ದರೆ ನಿನ್ನ ಗಂಡನನ್ನು ಕೊಂದು ಮೂಗು ಇಲ್ಲದೆ ಮುತ್ತೈದೆ ಅಂತ ಅಮಂಗಲವಾಗುವುದು ನಿನ್ನ ಸುಂದರವಾದ ಮುಖವ. ಗೌರವ ತುಂಬಿದ ನನ್ನ ಮನೆಯನ್ನು ಹಾಳು ಮಾಡಿ ಈಗ ನನ್ನ ಹೆಂಡತಿಯ ಮೇಲೆ ಕಣ್ಣೇ ನಿಮಗೆ. ಏನು ಮಾಡ್ತೀರೋ? ಒಡೆದು ಹಾಕಿರಿ ಈ ಜಮೀನ್ದಾರ್ ಜಗನ್ನಾಥನನ್ನು. ಘಾತವಾಯಿತು ಸುಮತಿ, ಘಾತವಾಯಿತು. ನನ್ನ ಕಣ್ಣುಗಳೇ ಕಾಣಿಸ್ತಾ ಇಲ್ಲ. ಸುಮತಿ, ಸುಮತಿ, ರುದ್ರ, ಭದ್ರ, ಇವನ ಮೊದಲು ಇವನನ್ನು ಯಾವುದಾದ್ರೂ ಒಂದು ಹಾಳು ಬಾವಿಗೆ ಹಾಕಿ ಬಗ್ಗೆ. ಹಾ ನರೇಂದ್ರ,
ಅದನ್ನು ಹೊಡೆಯುವಾಗ ಯಾವುದೋ ಒಂದು ಬೆಳಕು ಕಂಡಂತಲ್ಲ. ಏನದು? ಅದು ಒಂದು ರಸ್ತೆಯಲ್ಲಿ ಬೈಕಿನ ಲೈಟ್ ಅಂತ ಆಪಾಗಿರಬೇಕು. ಅದರ ವಿಷಯ ಯಾಕಣ್ಣ, ಮೊದಲು ಇವಳನ್ನು ನಮ್ಮ ತೋಟದ ಮನೆಗೆ ಕರೆದುಕೊಂಡು ಹೋಗೋಣ. ಅರೆ, ಅರೆ, ನನ್ನ ಹರೆ. ನೀನು ಇವನ ತಲೆ ಹಿಡ್ಕ, ನಾನು ಇವನ ಕಾಲು ಹಿಡ್ಕೊಂತೀನಿ. ಎಲ್ಲಾದ್ರೂ ದೂರ ಒಗದು ಪಾಲ್ಟಿ ಮಾಡೋಣ ಇವತ್ತು. ಬಾಯ್. ಯಾರೋ ನೀನು? ಏನು ಮಾಡ್ತಿರುವೆ? ಆರಿಗಳು ಇಂಥ ಅಡವಿಯಲ್ಲಿ ಎಣವಾಗಿ ಬಿದ್ದಿರುವರಲ್ಲ ಆರಿವರು. ಅಯ್ಯೋ, ಇದೇನು ತಲೆ ತುಂಬಾ ರಕ್ತ ಬರ್ತಾ ಇದೆಯಲ್ಲ. ಹೇಗೆ ಬಲವಾದ ಪೆಟ್ಟು ಬಿದ್ದಂತೆ ಕಾಣುತ್ತದೆ. ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಅಯ್ಯೋ ವಿಧಿ, ಕೊನೆಗೂ ತಮ್ಮ ಹಠವನ್ನೇ ಸಾಧಿಸಿಕೊಂಡು ಬಿಟ್ಟರು ಆ ಪಾಪಿಗಳು. ನಾನು 3 ತಿಂಗಳ ಗರ್ಭಿಣಿ ಎಂದು ಬೇಡಿಕೊಂಡರು. ನನಗೆ ಚಿತ್ರ ಹಿಂಸೆ ಕೊಟ್ಟು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟರು ಆ ಪಾಪಿಗಳು. ನಾನು ಎಷ್ಟು ಸಲ ಕೈ ಮುಗಿದು ಬೇಡಿಕೊಂಡ್ರು ಕರುಣೆ ತೋರದೆ ಬಿಡಲಿಲ್ಲ ಆ ಪಾಪಿಗಳು. ಅಮ್ಮ, ತಾಯಿ, ಲಲಿತಾ ಪರಮೇಶ್ವರಿ, ಚಾಮುಂಡಿ ಬೆಟ್ಟದ ತಾಯಿ, ಈ ನಿನ್ನ ಮಗಳ ಮೇಲೆ ನಿನಗೆ ಕರುಣೆ ಬರಲಿಲ್ಲವೇನಮ್ಮ? ಹೇಳಮ್ಮ ತಾಯಿ, ಹೇಳು. ಈ ಹೊಟ್ಟೆಯಲ್ಲಿ ನನ್ನ ಮಗುವನ್ನು ಇಟ್ಟುಕೊಂಡು ವಿಲವಿಲನೆ ಒದ್ದಾಡುತ್ತಿದೆ ನನ್ನ ಮಗು ಹೊಟ್ಟೆಯಲ್ಲಿ. ಅಯ್ಯೋ ದೇವರೇ, ನನಗೆ ತುಂಬಾ ಸಂಕಟವಾಗುತ್ತಿದೆ. ಈ ಸಮಾಜದಲ್ಲಿ ಈ ಕಾಮುಕರ ಅಟ್ಟಹಾಸ ಹೆಚ್ಚಾಗಿದೆ. ನಮ್ಮಂತ ಬಡ ಹೆಣ್ಣು ಮಕ್ಕಳ ಶೀಲವನ್ನೇ ಹಾಳು ಮಾಡಿಬಿಟ್ಟ ಆ ಪಾಪಿಗಳು. ನೀ ಇಂಥ ಮಗಳಿಗೆ ಕಣ್ತೆರೆದು ನೋಡುವುದಿಲ್ಲ ನಮ್ಮ ತಾಯಿ, ನೋಡುವುದಿಲ್ಲವೇನೋ. 3 ತಿಂಗಳ ಮಗುವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ನಾನು ಹೇಗೆ ಬಾಳಲಿ? ನನ್ನ ಗಂಡನ ನೋಡಿದ್ರೆ ಈಗ ಕಾಣ್ತಾ ಇಲ್ಲ. ಯಾರಿಗೋಸ್ಕರ ಬದುಕಲಿ? ಯಾರಿಗೋಸ್ಕರ ಜೀವನ ಮಾಡಲಿ? ಹೇಳು ತಾಯಿ, ಹೇಳು. ಅಯ್ಯೋ ಅಮ್ಮ, ಹೊಟ್ಟೆಯೆಲ್ಲ ತುಂಬಾ ನೋಯ್ತಾ ಇದೆ. ಅಮ್ಮ, ಅಯ್ಯೋ, ನನ್ನ ಎದೆಯಲ್ಲಿ ರಕ್ತ ಬರಿತಾ ಇದೆ. ನಾನೇನು ಬದುಕ ಉಳಿಯಲಾರೆ. ಕಂದ, ಕಂದ, ಈ ಪಾಪಿ ತಾಯಿಯನ್ನು ಕ್ಷಮಿಸಿಬಿಡು ಕಂದ, ಕ್ಷಮಿಸಿಬಿಡು. ಯಾಕೆ ಮಲ್ಯ? ಯಾಕೆ ಮುಖ ಯಾಕೆ ಅಳಿಸ್ತಂಗ್ ಕಾಣಕತ್ತೈತಲ್ಲಿ? ಯಾಕೆ ಏನಾಗೈತಿಲಿ ಅಂತ? ನೀ ಮೌನ, ನಂದೇನು ಕೇಳ್ತು ಒಳ್ಳೆ ಕಾಲ. 3 ದಿನ ಜ್ವರ ಬಂದು ಕೂಳ ಅನ್ನೋದು ಬಂಗಾರ ಆಗೈತಿ. ಮತ್ ನಿನ್ನಿಂದ ಯಾಕೆ ಸಣ್ಣದೈತಪ್ಪ? ಏನ್ ಮಾಡೋದು ದೋಸ್ತ? ಗಾಡಿಯಿಂದ ಹೋದ್ರ ಧೂಳ, ಎಣ್ಣಿನಿಂದ ಹೋದ್ರ ನಮ್ಮ ಜೀವನ ಅನ್ನುವಂಗ
ನಮ್ಮ ಸಾವುಕಾರ ಮನ್ಯಾಗ ಒಂದು ಘಟನೆ ನಡೆಯತ್ಲಿ. ಹೇಳು. ನಮ್ಮ ಸೂರ್ಯಪ್ಪ ಸಾವುಕಾರ ಅದನಲ್ಲ, ಹಾ ಆ ದೇವೇಂದ್ರ ಸಸಿ ಮದುವೆ ಆದ ಮರುದಿನಲ್ಲಿ ಮನೆ ಹೊಡೆದು ಅಣ್ಣ ಒಂದ್ ಕಡೆ ತಮ್ಮ ಒಂದ್ ಕಡೆ ಆಗಿರ್ಲಿ. ಹೌದು ಕಲ್ಯ, ನಾ ಈ ಸಿಟಿ ಎಲ್ಲೋ ಕೇಳಿದೆ. ಛೇ 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 ಹಿಂಗಾಗ್ಬಾರ್ದು ಬಿತ್ತು. ಮನೆ ಮುರ್ಕಿ ಸೊಸೆ ಬಂದ ಮೇಲೆ ಎಲ್ಲಾರ ಮನೆ ಬಾಳವು ಹಿಂಗ. ದೋಸ್ತ ನೀ ಏನು ಚಿಂತೆ ಮಾಡ್ಬೇಡ. ಲೇ ಚಿಂತೆ ಇಲ್ದಂಗ 3 ಹೊತ್ತು ದುಡಿಯುತ್ತಿನ ಶಕ್ತಿ ನಮ್ಮ ದೊಡ್ಡವ್ರು ನಂಗೆ ಕೊಟ್ಟಾರ್ಲೆ. ಅದು ಇದು ಅನ್ಲಾರ್ದ ಯಾವ್ದಕ್ಕೂ ಕೊಡ್ತಿಲ್ದಂಗ ನಮ್ಮ ಸಾಯಕ್ ಬೆಳೆಸಿದ ನಮ್ಮ ಸಾವುಕಾರು ಮನೆ ಬಿಟ್ಟು ಇರ್ಲಿ. ಆಮೇಲೆ ಎಲ್ಲಿ ಹುಡುಗಿರು ಸಿಗೋಳ್ರ. ಅಲ್ಲೇ ಕಲ್ಯ, ದೊಡ್ಡವ್ರ ವಿಷಯ ನಿನಗೆ ಯಾಕೆ ಬೇಕು? ಹೋಗಿ ಹೋಗಿ ಆ ಬಂಡಕೋರ ಬಂಡವಾಳ ಬೇಲ್ ಮಾಡೋ ವಿಚಾರ ನಿಮ್ಗೆ ಯಾಕಾರ ಬೇಕಪ್ಪ ಮಗನ? ಕುಂತಲಿ ಕೂರಂಗಿಲ್ಲ ಕರೆಂಟ್ ಹೋದ ಕೈಯಲ್ಲಿ ಮನಸ್ಸಲ್ಲೊಂದು ರಾಜವು ಏನ್ ಮಾಡಿ ಲವ್ವಾತು ಲಪಡಾತು ಮೊನ್ನೆಯವನ ಕೈ ಮುಗಿತೀನಿ ಮದುವೆಗೆ ಬಾರು ನೀ ಹದಿ ಬಾರಿ ವೈಮಾಲೆ ಏನು ಪಾಪ ಮಾಡಿದ್ರು ಏನ್ರಪ್ಪ ಮುತ್ತು ರಕ್ತಗಳ ಏನು ವಿಚಾರ ಮಾಡ್ಕೊಂತ ನಿಂತಿರಲ್ಲ ದಾರ್ಯಾಗ ಏನದು? ಮತ್ ನೋಡಿ ಅವನವನಿದೆ. ಇದಕ್ಕಂತ ಯಾವ ಚಿಂತೆ ಹೇಳ್ರಿ. ಯಾರ ಸತ್ರನು ಯಾರ ಬುಟ್ಟನು ಊರ್ ಸುಟ್ಟು ಚಿಂತೆ ಮಾಡಲ್ರಿ ಇವನವನಿದೆ. ನೆನ್ನವನು ಊರು ಸುಟ್ಟು ಅಂತದ್ ಏನಾಗೈತಿ ಈಗ? ಮತ್ತಿನ್ನೇನು ಪಾಪ ಕಲ್ಯ ಅವ್ರ ಸಾವುಕಾರ ಮನೆ ಹೊಡೆದು ಮನೆ ಒಂದು 3 ಬಾಗ್ಲು ಐತದ ಹೇಳಿ ಚಿಂತೆ ಅವನ ಮಕ್ಕ ನೋಡಲ್ಲ ಒಣಗಿದ ಕೊತ್ತಂಬರಿ ಸಿವುಡಿರಬೇಕು. ಅಷ್ಟು ಕೇಳಗತ್ತೆ. ಚಲೋ ಮಾಡ್ತಿ ಬಿಡು ಬೇಕರೇನ. ಅಯ್ಯೋ ಹೌದೇನ್ರಿ? ನು- ಗೊತ್ತೇ ಆಗಲಿಲ್ಲ ನೋಡ್ರಿ. ನುಲಿಬೇಡ ಕಿಲ್ಲಿ ನುಲಿಬೇಡ. ಕುತ್ಕೊಂಡಳು ಹೊತ್ತು ನಿನಗೂ ಬರುತ್ತಾ. ನಾಳೆ ನಿಮ್ಮ ಅಪ್ಪನು ನಿಮ್ಮ ಸಾವುಕಾರನ ಪೊಲೀಸರು ಒದ್ದೆ ಹಾಕೊಂಡು ಹೋಗ್ತಾರಲ್ಲ ಅವಾಗ ಗೊತ್ತಾಗತ್ತ. ನೀವು ಅನುಪ್ ಮಾಡ್ಕೊಂತ ನಿಂತ್ಕೊಂಡಿದ್ದ. ಲೇ ಮಾಲ್ಯ ನಿನ್ನೆ ತೆರೆದಿದ್ದ ತಕ್ಷಣದಳ್ಳ ಇವತ್ತು ಸಿಕ್ಕಲ್ಲ. ಯಾವಾಗ್ರ ಒಂದು ತೀರ್ಮಾನ ಮಾಡಬಿಡ ಮಾಲ್ಯ. ಏನ್ ಮಾಡ್ತೀರಿ? ಹೌದಕ್ಕ, ಮೊನ್ನೆ ಅರಿಬಡಿಸ್ಕೊಂಡು ಉಂಟು ಹೊಂಟಿದ್ದೆ. ನಿನ್ನೆ ಮಠ ಮಧ್ಯಾಹ್ನದಾಗ ನಮ್ಮ ಮನೆ ಸಂದಾಗ ಹೊಂಟಿದ್ದೆ. ಯಾವ್ದಕ್ಕೆ ಹೊಂಟಿದ್ದಿ? ನನಗೇನು ಮಾಡಕ್ ಕೆಲಸ ಬಗಸಿಲ್ಲ ಅಂತ ತಿಳ್ಕೊಂಡ್ರೇನ? ನಾನು ಸುಮ್ಮ ಸಂದಾಗ ಎದಕ್ ಹೊಂಟಿದ್ ಗೊತ್ತನ? ಗೊತ್ತಿಲ್ಲ, ಹೇಳಿದ್ರೆ ನಮ್ಮ ಗೊತ್ತಾಗತ್ತ. ಅಪ್ಪ ಇಲ್ಲೊಂದು ಏನೋ ವ್ಯವಹಾರ ನಡೆಸಿದ್ದ. ಅವನಿಂದ ಬೇಡ ಹತ್ತಿದ್ದೆ ಅಷ್ಟ. ಅಯ್ಯ, ನಿನಗೇನೋ ಗೊತ್ತಿಲ್ಲನ? ಇಲ್ಲ ನಿಮ್ಮ ಅಪ್ಪ ಅದನ್ನಲ್ಲ ಸಾವುಕಾರ ರೊಕ್ಕನ ಬರೀ ಸಂದೇನಾರ ಮಂದಿಗೆ ಸಾಲ ಕೊಡ್ಸ್ಯಾನ. ಆ ಸಾಲದ ನಾವ ಮಾಡಿ
ಸಂಜೆ ಸಂಜೆ ತಿರುಗಿ ನಮಗ್ ನಿದ್ದಲಾರಾಗ ಮಾಡ್ತಾನವ. ಹೌದಾ? ನಿಂತಾಗ ಅವ ಯಾಕೆ ಮಾಡ್ತಾನ? ನಾಯಿ ಕಾಟ. ನಿಮ್ಮ ಅಪ್ಪ ಬಂದ್ರೆ ಸಾಕ ನಮ್ಮ ಓಣ್ಯಾಗಿರೋ ನಾಯೆಲ್ಲ ಬಗಳಾಕ ಶುರು ಮಾಡ್ತಾವ. ನೀವು ಹತ್ರ ರಾತ್ರಿ ಬರ್ಲಿ 2 ಸಿಂಹದಂಗ ನಾಯಿ ಸಾಕಿನಿ ಚೂ ಬಡದಕ್ಕ ಪಕ್ಕ ನೋಡ. ನಿನ್ನ ನಾಯಿಗೆಲ್ಲ ನಮ್ಮ ಅಪ್ಪ ಯಾವಾಗ ಅಂದ್ಬೇಕು ಮರ್ರೆ? ಅಯ್ಯೋ ಯಾ ನಾಯಿ ಬಿಡ್ತಾನೆ ಹಾಲು ನೋಡಕತ್ತಿಲ್ಲ. ನಿನ್ನ ನಾಯಿಗೆಲ್ಲ ನಮ್ಮ ಅಪ್ಪ ಅಂದದಲ್ಲ, ಹುಲಿ ಹುಲಿ ಇದ್ದಂಗಲ್ಲ ನಾ ಹುಲಿ ವಂಶ. ನಿಮ್ಮ ಅಪ್ಪ ನೋಡಿಲ್ಲ ಹುಲಿ ವಂಶ ಅಂತ. ಹುಲಿ ವಂಶ ಆಗಲಿ ಇಲ್ಲ ಇಲಿ ವಂಶ ಆಗಲಿ ಅದೆಲ್ಲ ಗೊತ್ತಿಲ್ಲ. ನಮ್ಮಿಬ್ಬರು ಮದುವೆ ವಿಷಯ ಎಲ್ಲಿ ಮಟ್ಟ ತಂದೆ ಹುಡುಗಿ ಅದನ್ನ ಮಾತ್ಲಾ. ಕುತ್ತಿಗೆ ಮಠ ತಂದೇನಿ, ಕುತ್ತಿಗೆ ಮಠ. ಅಲ್ಲಿ ನೀನು ಬರ್ತೀನಿ ಮದುವೆ ಅಕ್ಕಿನಿ ಅಂತೀರಿ, ನೀವು ಬರ್ತೀನಿ ಮದುವೆ ಅಕ್ಕಿನಿ ಅಂತೀರಿ. ಯಾರನ್ನಂತ ನಾ ಮದುವೆ ಆಗಲಿ? ನಮ್ಮ ಅಪ್ಪ ಕಣ್ಣು ಮುಚ್ಚಿ ಯಾರನ್ನ ಮದುವೆ ಆಗಂತಾನೆ ಅವ್ರನ್ನ ಮದುವೆ ಅಕ್ಕಿ ನಾನು. ಇಬ್ಬರ ಒಬ್ಬರು ಯಾರು ಬರ್ತಾವ ಅವ್ರ ಮದುವಾಗ 6 ಮಕ್ಕಳ ಒಂದು ಒಗದು ಬಿಡೋದು ಮಕ್ಕಳ ಒಂದು ದಾಸ ಮನಿಯ ಬಾಗಿಲ ನಾನು ಎಲ್ಲಿ ಇದು ಯಾರ ಮನೆ? ನಾನು ನನ್ನ ಹೆಂಡತಿಯು ಅರಣ್ಯದಲ್ಲಿ ಇದ್ದೇನೆ. ಇದು ನನ್ನ ಮನೆ ಅಲ್ಲ, ಇದು ನನ್ನ ಮನೆ ಅಲ್ಲ. ನನ್ನ ಮನೆಯನ್ನ ತೊರೆದ ತಮ್ಮನ ಹೆಂಡತಿಗೆ ಬಿಟ್ಟುಕೊಟ್ಟು ಬಂದಿರುವೆನು. ಇದೇಗೆ ನನ್ನ ಮನೆಯಾಗುತ್ತೆ? ಇದೇನಿದು ನನ್ನ ತಲೆಗೆ ಏನಾಗಿದೆ? ಏಕೆ ಬಟ್ಟೆಯನ್ನು ಕಟ್ಟಿರುವರು? ಓ, ಈಗ ನನಗೆ ಗೊತ್ತಾಯಿತು. ಪಾಪಿಗಳು ನನ್ನ ತಲೆಗೆ ಹೊಡೆದು ನನ್ನ ಹೆಂಡತಿಯನ್ನು ಅಪಹರಿಸಿದರು. ಅಯ್ಯೋ ವಿಧಿಯೇ, ನನ್ನ ಹೆಂಡತಿಯ ದೇವತೆಯ ಆತ್ಮ ದೇವತೆಯ ಸಾಕ್ಷಿಯಾಗಿ ಅವಳ ಕೈ ಹಿಡಿದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವಳನ್ನು ಅಲ್ಲೇ ಬಿಟ್ಟು ಬಂದೇನೆ. ಈಗ ಎಲ್ಲಿರುವೋ ಏನು? ನಾನು ಒಂದು ಕಡೆ, ನನ್ನ ಹೆಂಡತಿ ಒಂದು ಕಡೆ. ಜೀವ ಕಳೆ ಎಂಬುದು ಅಳಿದು ಹೋಗಿ ಈಗ ನನ್ನ ಮುಖದ ಮೇಲೆ ಎದ್ದು ಕಾಣಿಸುತ್ತಿರುವುದು ಮರಣದ ಮುದ್ರೆ. ಊರು ಬಿಟ್ಟೆ, ಗೇರಿ ಬಿಟ್ಟೆ, ನಡೆದಾರಿಯಲ್ಲ ನಿನ್ನನ್ನು ಬಿಟ್ಟು ನಾನಿಲ್ಲಿಗೆ ಬಂದೆ. ಸುಮತಿ ಏನಾದರೂ ಮತ್ತೆ ಈ ಮನೆಗೆ ಕರೆದುಕೊಂಡು ಬಂದಿರಬಹುದೇ? ಒಳಗಡೆ ನನ್ನ ಧರ್ಮ ಪತ್ನಿ, ನನ್ನ ದೇವತೆ ಸುಮತಿ ಇರುವಳೆ. ಒಂದು ಸಾರಿ ಕರೆದು ನೋಡೋಣ. ಸುಮತಿ, ಸುಮತಿ.
ಯಾರಪ್ಪ ನೀವೆಲ್ಲ? ಸುಮತಿ ಎಂದು ಕೂಗಿದರೆ ನೀವೆಲ್ಲ ಬಂದಿರುವುದಲ್ಲ ನನ್ನ ಹೆಂಡತಿ ಸುಮತಿ ಇಲ್ಲವೇ? ಯಪ್ಪ ಧನಿ, ಇದು ನಿಮ್ಮ ಮನೆಯಪ್ಪ. ನೀವು ಕೊಟ್ಟ ಭಿಕ್ಷೆಯಿಂದ ಇವತ್ತು ನನ್ನಂತ ಬಡವನನ್ನು ದೊಡ್ಡ ಶ್ರೀಮಂತನಾಗಿ ನಿಲ್ಲಿಸಿ ಬಿಟ್ಟಿದ್ದಾನೆ ಆ ದೇವರು. ನಿಮ್ಮನ್ನು ನಾನು ಇಂಥ ಸ್ಥಿತಿಯಲ್ಲಿ ನೋಡುತ್ತೇನೆಂದು ನನ್ನ ಕನಸಿನಲ್ಲೂ ಕಂಡಿರಲಿಲ್ಲ. ಭಾರತದ ಬಡತನವನ್ನು ಹೋಗಲಾಡಿಸಲು ಕಷ್ಟ ಕಾಲದಲ್ಲಿ ಕೈವಟ್ಟಿ ಬೇಡಿ ಬಂದವರನ್ನು ನಿಮ್ಮ ಸಂಬಂಧಿಕರಂತೆ ನಮ್ಮೆಲ್ಲರನ್ನು ಭಾವಿಸುವ ನೀವು ನನ್ನ ಮನೆಯ ದೇವರಪ್ಪ, ನನ್ನ ಮನೆಯ ದೇವರು. ಹಾಗಾದರೆ ನೀನು ಯಾರು ಅಂತ ನನಗೆ ಗುರುತು ಸಿಗುತ್ತಿಲ್ಲ. ಯಾರಪ್ಪ ನೀನು ನನ್ನನ್ನು ಅಷ್ಟೊಂದು ಹೊಗಳುತ್ತಿರುವಿಯ? ಯಪ್ಪ ಧನಿ, ನಾನು ಯಾರೆಂದು ನಿಮಗೆ ಗುರುತು ಸಿಗಲಿಲ್ಲವೇ? ನಾನರಿಯಪ್ಪ, ಕಟ್ಟಿಗೆ ಮಾರಿ ಜೀವನವನ್ನು ನಡೆಸುತ್ತಿರುವ ಬೀರಪ್ಪ. ಯಪ್ಪ ಬೀರಪ್ಪ. ಏನು ನೀನು ಬೀರಪ್ಪನ? ಕಟ್ಟಿಗೆ ಕಡಲು ಮಾರುತ್ತಿದ್ದ ನಮ್ಮ ಬೀರಪ್ಪನ? ಬೀರಪ್ಪ, ಇದು ನಿನ್ನ ಮನೆನಾ? ಹೌದ್ರಿ ಅಪ್ಪ, ಹೌದು. ನನ್ನದು ಅನ್ನೋದಕ್ಕಿಂತ ಈ ಮನೆ ನಿಮ್ಮದು. ನೀವು ಕೊಟ್ಟ ಭಿಕ್ಷೆಯಿಂದ ಇವತ್ತು 4 ಕಾಸು ಸಂಪಾದನೆ ಮಾಡಿ 100 ಜನಗಳಿಗೆ ಸೇವೆ ಮಾಡಲು ನನ್ನ ಮಗಳು ದೊಡ್ಡ ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿರುವಳು. ಆಶೀರ್ವಾದ ಮಾಡಿ ತಂದೆ, ಆಶೀರ್ವಾದ. ಬೀರಪ್ಪ, ಈಕಿ ನಿನ್ನ ಮಗಳ? ಅವತ್ತು ವರದಕ್ಷಿಣೆಗೆಂದು 30,000 ರೂಪಾಯಿ ಕೇಳಿತು ಈಕೆಯ ಮದುವೆಗೆ ತಾನೇ? ಹೌದ್ರಿ ಅಪ್ಪ, ಹೌದು. ನೀವು ಕೊಟ್ಟಿದ್ದು 30,000 ನಿಜ. ಆದರೆ ಮದುವೆಯಾಗಿದ್ದು ಸುಳ್ಳು. ಯಾವುದು ನಡೆಯಬಾರದಿತ್ತೋ ಅದೆಲ್ಲ ನಡೆದು ಹೋಯಿತು. ವರದಕ್ಷಿಣೆಗೆ ತಾಳಿ ಕಟ್ಟಲು ತಕರಾರು ಮಾಡಿದ ಮದುಮಗನೇ ಹೃದಯಘಾತದಿಂದ ಸತ್ತು ಹೋಗಿದನು. ನಾನು ಹೋಗುವಷ್ಟರಲ್ಲಿ ಮದುವೆಯ ಮಂಟಪದಲ್ಲಿ ಮಗಳ ಮದುವೆ ನಿಂತು ಹೋಯಿತಲ್ಲ ಎಂಬ ಕೊರಗು ನನ್ನ ಹೊಟ್ಟೆಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತಾ ಹೊಂಟಿತು. ಈ ಬಡವನ ಹೊಟ್ಟೆ ತುಂಬಲು ರಟ್ಟೆ ಮುರಿದು ದುಡಿದರು 2 ಹೊತ್ತಿನ ಊಟಕ್ಕೆ ಆಗುತ್ತಿರಲಿಲ್ಲ. ಅಂತದರಲ್ಲಿ ನೀವು ಕೊಟ್ಟ 30,000 ರೂಪಾಯಿಯಿಂದ ನನ್ನ ಮಗಳು ಒಂದು ವ್ಯಾಪಾರ ಶುರು ಮಾಡಿದೆ. ಆ ವ್ಯಾಪಾರದಿಂದ ಬಂದ ಲಾಭವನ್ನು ಕೂಡಿಟ್ಟು ನನ್ನ ಮಗಳಿಗೆ ಒಂದು ಶಿಕ್ಷಣವನ್ನು ಕೊಡಿಸಲು ಆರಂಭಿಸಿದೆ. ಆ ದೇವರ ದಯದಿಂದ ನನ್ನ ಮಗಳಿಗೆ ಗೌರ್ಮೆಂಟ್ ಸೀಟು ಸಿಕ್ಕಿತು. ನೋಡಿದೀಯಾ ಬೀರಪ್ಪ? ಸಿಕ್ಕ ಸೀಟನ್ನು ಉಪಯೋಗಿಸಿಕೊಂಡು ನನ್ನ ಮಗಳು ಡಾಕ್ಟರ್ ಕೋರ್ಸ್ ಓದುವುದಕ್ಕೆ ಶುರು ಮಾಡಿದಳು. ಈಗ ಆ ಕೋರ್ಸ್ ಅನ್ನು ಮುಗಿಸಿ ಜಿಲ್ಲಾ ಆಸ್ಪತ್ರೆಯಲ್ಲಿ
ಮಾಡುತ್ತಿದ್ದಾಳೆ. ನೋಡಿದೀಯ ಬೀರಪ್ಪ, ಆ ದೇವರು ಎಷ್ಟೊಂದು ಕರುಣಾಮಯಿ ಎಂದು. ಒಮ್ಮೆ ಕೊಟ್ಟು ನೋಡುವನು, ಒಮ್ಮೆ ಕಸಿದುಕೊಂಡು ನೋಡುವನು. ಆಗುವುದೆಲ್ಲ ಒಳ್ಳೆಯದಕ್ಕೆಂದೇ ತಿಳಿಯಬೇಕು. ಹೌದು ಸರ್, ನೀವು ಅವತ್ತು ಹಣ ಕೊಡದಿದ್ದರೆ ನಾನು ಇವತ್ತು ದೊಡ್ಡ ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಲ್ತಾ ಇರಲಿಲ್ಲ. ನೋಡಿ, ನೀವು ಹಣ ಕೊಟ್ಟು ನನಗೆ ಸಹಾಯ ಮಾಡಿದರೆ ಅದಕ್ಕೋಸ್ಕರ ನಾನು ಇವತ್ತು ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಈ ನಿಮ್ಮ ಉಪಕಾರವನ್ನು ಯಾವತ್ತೂ ಮರೆಯುವುದಿಲ್ಲ. ಹಾಗಾದರೆ ಗಾಯಗೊಂಡು ಬಿದ್ದವನನ್ನು ಕರೆದು ತಂದು ನನ್ನ ಗಾಯ ವಾಸ ಮಾಡಿದ ಡಾಕ್ಟರ್ ಇವರೇನಪ್ಪ? ಹೌದು ಸರ್, ನಾನೇ. ಸರಿಯಾದ ಸಮಯಕ್ಕೆ ನಮ್ಮ ತಂದೆಯವರು ನಿಮ್ಮನ್ನು ಕರೆದುಕೊಂಡು ಬರಲಿಲ್ಲ ಅಂದ್ರೆ ಈ ನಿಮ್ಮ ಜೀವ ಉಳಿಯುತ್ತಿದ್ದಿಲ್ಲ ಸರ್, ಉಳಿಯುತ್ತಿದ್ದಿಲ್ಲ. ನನ್ನ ಜೀವ ಉಳಿಸಿದ ನಿನಗೆ ಕೋಟಿ ಕೋಟಿ ನಮನಗಳು. ನೋಡಿದೀಯಾ ಬೀರಪ್ಪ, ನಮ್ಮ ಒಳ್ಳೆಯತನವೇ ನಮ್ಮನ್ನು ಕಾಪಾಡುತ್ತದೆ ಅನ್ನುವುದಕ್ಕೆ ನಿನ್ನ ಮಗಳೇ ಸಾಕ್ಷಿ. ಅಂದಾಗೆ ಬೀರಪ್ಪ, ನಾನು ಬಿದ್ದ ಸ್ಥಳದಲ್ಲಿ ನನ್ನ ಸುಮತಿ ಇರುವುದೇ ನನ್ನಾದರೂ ನೀನು ಗಮನಿಸಿದೀಯ? ಸಮಾಧಾನ ತಂದುಕೊಳ್ಳಿರಪ್ಪ, ಸಮಾಧಾನ ತಂದುಕೊಳ್ಳಿ. ನೀವು ಬಿದ್ದ ಸ್ಥಳದಲ್ಲಿ ನಿಮ್ಮ ತಲೆಗೆ ಬಲವಾದ ಪೆಟ್ಟು ಬಿದ್ದು ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಿದ್ದವರನ್ನು ನೋಡಿ ನಾನು ದವಾಖಾನೆಗೆ ಸೇರಿಸಿದೆ. ಅಮ್ಮವರನ್ನು ಕರೆಯಬೇಕೆಂದು ನಿಮ್ಮ ಮನೆಗೆ ಹೊರಟು ಅಮ್ಮವರು ಮನೆಯಲ್ಲಿ ಇಲ್ಲ ಎಂಬುದು ಗೊತ್ತಾಯ್ತು. ಆಗ ಅವರನ್ನು ಹುಡುಕಿಕೊಂಡು ನಿಮ್ಮ ತೋಟದ ಮನೆಗೆ ಹೋದೆ. ಅಲ್ಲಿ ಅಮ್ಮವರು ಕಾಣಲಿಲ್ಲ. ಆಗ ನನಗೆ ಒಂದು ಫೋನ್ ಕರೆ ಬಂತು. ಆ ಫೋನ್ ಕರೆ ಸಾವಿನ ಸುದ್ದಿಯಾಗಿದ್ರಪ್ಪ, ಸಾವಿನ ಸುದ್ದಿಯಾಗಿತ್ತು. ಧರ್ಮ ತುಂಬಿದ ಮನೆ ಒಡತಿ ಸುಮತಿ ಅವರು ಅಯ್ಯೋ ನನ್ನ ಶೃಂಗಾರದ ದೇವತೆ, ಕೊನೆಗೂ ತಮ್ಮ ವಿರಾಟ ಶಕ್ತಿಯನ್ನು ತೋರಿಸಿಕೊಂಡರೆ ಪಾಪಿಗಳು. ಎಷ್ಟು ಪುಟಗಳು ತಿರುಗಿ ಹಾಕಿದರೂ ಸಂತೋಷದ ಸನ್ನಿವೇಶಗಳೇ ಬರಲಿಲ್ಲ ನನ್ನ ಪಾಲಿಗೆ. ಸುಮತಿ ತೊಟ್ಟಿಲು ಕಟ್ಟಿ ಜೋಗುವ ಮಾಡುವ ಅಮ್ಮನ ದಾಸೆನೊತ್ತ ನನ್ನ ಶ್ರೀಮತಿಗೆ ಬೆಂಕಿಯ ಬಿರುಗು ಹೊಳಿ ಬೀಸಿ ಹೋಯಿತೆ. ಅಯ್ಯೋ ವಿಧಿಯೇ, ನೀನೆಷ್ಟು ಕ್ರೂರಿ. ಸಮಾಧಾನ ತಂದುಕೊಳ್ಳಿ ಸರ್, ಸಮಾಧಾನ ತಂದುಕೊಳ್ಳಿ. ವಿಧಿಯ ಓಟದ ಮುಂದೆ ಮಾನವನ ಆಟ ನಡೆಯಲು ಸಾಧ್ಯವಿಲ್ಲ. ನೋಡಿ, ಆ ವಿಧಿಲಿಖಿತ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆಗಿದ್ದನ್ನು ಮರೆತು ಮುಂದೆ ನಡೆಯುವುದನ್ನು ಕಲಿಯಬೇಕು ನಾವು. ಹೇಗೆ ಮರೆಯಲಮ್ಮ ನನ್ನ ದೇವತೆಯನ್ನ? ತಾಳಿ ಕಟ್ಟುವಾಗ ಪ್ರಮಾಣ ಮಾಡಿ ಹೇಳಿದ್ದು ಮರೆಯಬೇಕು. ನಿಶ್ಚಯವಾದ ನೀಲಾಂಬರದ ನಕ್ಷತ್ರಗಳ ಸಾಕ್ಷಿಯಾಗಿ ದೇವರ ಮುಂದೆ ತಾಳಿ ಕಟ್ಟಿ ಸಾಯುವವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತೇನೆಂದು ಹೇಳಿದ ಮಾತು ಮರೆಯಬೇಕೆ? ಹೇಳು ಭಾರತಿ, ಹೇಳು. ಪರಮಾತ್ಮನ ದೃಷ್ಟಿಯಲ್ಲಿ ನಾವಿಬ್ಬರು ದಂಪತಿಗಳಾದರು, ಆ ಪಾಪಿನ ದೃಷ್ಟಿಯಲ್ಲಿ ನಾವಿಬ್ಬರು ಸೂತ್ರದ ಗೊಂಬೆಗಳಾದವು. ವೀರಪ್ಪ, ಎಲ್ಲ ಬಂದು ಬಳಗವಿದ್ದರೂ ನನ್ನ ಹೆಂಡತಿ ಬೀದಿಯನ ಹೊರಗೆ ಮರೆಯಾಗಿ ಹೋದಳೆ. ದನಿಗಳೇ, ಉಪ್ಪು ತಿನ್ನ ಮನೆಗೆ ಉಪಕಾರ ಮಾಡಬೇಕೆಂದು ನಿಮ್ಮ ಸ್ಥಾನದಲ್ಲಿ ನಾನು ನಿಂತು ಹಿಂದೂ ಧರ್ಮದ ಸಂಪ್ರದಾಯದಂತೆ ಮಾಡುವ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿ ಮಣ್ಣು ಮಾಡಿದೆವು. ಈ ನಿಮಗೆ ಸತ್ಯ ವಿಷಯವನ್ನು ನಿಮಗೆ ತಿಳಿಸಬೇಕೆಂದರೆ ನೀವು ಪ್ರಜ್ಞೆ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಒಂದು
ಲಗತ್ತಿಸಿತು. ಇಂದಿನ ನಾಗರಿಕತೆಯ ನೀತಿಗೆ ಒಗ್ಗಟ್ಟು ಒಡತಿಯನ್ನು ನಿನ್ನ ಮನೆಗೆ ತಂದು ಮಣ್ಣು ಮಾಡಿರುವುದಕ್ಕೆ ನಾನು ಚಿರಋಣಿಯಾಗಿರುವೆ. ಸುಮತಿ, ಒಂದು ಮನೆಯಲ್ಲಿ ಹುಟ್ಟಿದೆ, ಇನ್ನೊಂದು ಮನೆಯಲ್ಲಿ ಮೆಟ್ಟಿದೆ, ಮತ್ತೊಂದು ಮನೆಯಲ್ಲಿ ಬೀದಿಯನ್ನು ಹೋಗಿ ಕುಳಿತೆ. ಎಷ್ಟೊಂದು ವಿಚಿತ್ರವಾಗಿದೆಯಲ್ಲ ನಿನ್ನ ಹಣೆಯ ಬರಹ. ನೋಡಿ, ಜಾಸ್ತಿ ಹೊತ್ತು ಮಾತನಾಡಬೇಡಿ, ಯಾಕೆಂದ್ರೆ ನಿಮ್ಮ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಬನ್ನಿ, ಮೊದಲು ಸ್ವಲ್ಪ ನೀವು ರೆಸ್ಟ್ ತೆಗೆದುಕೊಳ್ಳುವಂತೆ. ಆ ಪಟ್ಟಿಯನ್ನು ನಾನು ಬಿಚ್ಚುತ್ತೇನೆ. ಅಣ್ಣ ಅಣ್ಣ, ನಿನ್ನ ಹುಡುಕಲಾರದ ಜಾಗವಿಲ್ಲ, ನೋಡಲಾರದ ದೇವರ ಗುಡಿ. ಎಲ್ಲಂತ ಹುಡುಕೋದಣ್ಣ? ನಿನ್ನ ಹುಡುಕಿ ಹುಡುಕಿ ಸೋತು ಸುಸ್ತಾಗಿ ಹೋದೆ. ಯಾಕಣ್ಣ ಯಾರಿಗೂ ಕೇಳದೆ ಮನೆ ಬಿಟ್ಟು ಬಂದಿರುವಿ? ನಾನೇನಾದರೂ ಅಡ್ಡಿ ಮಾಡಿ ಆಸ್ತಿ ಏನಾದರೂ ಬಿಟ್ಟು ಕೊಡೊಂದು ಹಠ ಹಿಡಿದಿದ್ದೇನೆ. ಬಾರು ಸೂರ್ಯ ಬಾ, ಆಸ್ತಿಯನ್ನು ನೀನು ಬಿಟ್ಟು ಕೊಡು ಎಂದು ಕೇಳದಿದ್ದರು ನಾನು ಬಿಟ್ಟು ಕೊಡುವೆ ಎಂದು ಅಂದು ಬರೆದಿದ ಪತ್ರಕ್ಕೆ ಸಹಿ ಹಾಕಿದ್ದು ನೀನು ಮರೆತರೂ ಈ ಮಣ್ಣಿನ ಮಗ ಮರೆಯಲಾರ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ನಮ್ಮ ಹಿರಿಯರ ಕರ್ತವ್ಯ. ಆ ಪೂರ್ವಜರ ಆಡಳಿತದ ಪ್ರಕಾರ ನಾನು ನಡೆಸಿಕೊಂಡು ಬಂದಿದ್ದು ನಿನಗೂ ಗೊತ್ತು, ಈ ಊರಿನ ಹಿರಿಯರಿಗೂ ಗೊತ್ತು. ಹಾ ಸೂರ್ಯ, ಎಲ್ಲಿ ನಿನ್ನ ಮನ ಮೆಚ್ಚಿದ ಮಡದಿ ಕವಿತಾ ಬರಲಿಲ್ಲವೇ? ಅಣ್ಣ, ಹಾಗೊತ್ತಾನೆ ಮಾಡಿದ ತಪ್ಪುಗೂ ತಾನೇ ತಲೆ ಬಾಗಿಸಿಕೊಂಡು ನಿಮ್ಮ ಮುಂದೆ ಬಂದು ನಿಲ್ಲುವುದಕ್ಕೂ ಮುಖವಿಲ್ಲವಂತೆ ಹೊರಗಡೆ ಬಾಗಿನಲ್ಲಿ ನಿಂತಿರುವಳು. ಸೂರ್ಯ ತನ್ನ ತಪ್ಪನ್ನು ತಾನು ಅರಿತುಕೊಂಡಳೆಂದರೆ ಇದಕ್ಕಿಂತ ಬೇರೇನೂ ಇಲ್ಲ. ಕರಿ ಒಳಗೆ ಬರುವುದಕ್ಕೆ ಕವಿತಾ, ಏನು ನೀನು ನನ್ನ ಕಾಲು ಹಿಡಿಯುವುದೇ? ಮಾವ, ನೀವು ನನ್ನನ್ನು ನಿಜವಾಗ್ಲೂ ಕ್ಷಮಿಸಿದ್ದೀರಾ ಅಂದ್ರೆ ಮಾತ್ರ ನಾನು ನಿಮ್ಮ ಕಾಲನ್ನು ಬಿಡುತ್ತೀನಿ. ಇಲ್ಲವಾದ್ರೆ ನಾನು ವಿಷವನ್ನು ಕುಡಿದು ನನ್ನ ಪ್ರಾಣವನ್ನು ಬಿಡ್ತೀನಿ. ಅಲ್ಲಮ್ಮ, ವಿಷ ಕುಡಿದು ಸಾಯುವ ಸ್ಥಿತಿಯಾದರೂ ಏಕಪ್ಪ ನಿನಗೆ? ಮಾವ, ನನ್ನ ಮಾವನ ಮೋಸಕ್ಕೆ ನಿಮ್ಮೆಲ್ಲರನ್ನು ನಾನು ಬಲಿ ತೆಗೆದುಕೊಂಡಿರುವೆ. ಅವರ ತಾಳಕ್ಕೆ ಕುಣಿದು ಈ ಮನೆಯನ್ನು ಮುರಿದ ನಾನು ದೊಡ್ಡ ತಪ್ಪು ಮಾಡಿದೆ ಮಾವ. ಅಲ್ಲಮ್ಮ ಕವಿತಾ, ಇದೇ ತಪ್ಪಿನ ಅರಿವಾಗಿ ಅವತ್ತೇ ನಿನ್ನ ತಲೆಯಲ್ಲಿ ಬಂದಿದ್ದರೆ ಇವತ್ತು ಈ ಸೂರ್ಯ ವಂಶದ ಮನೆತನ ಹಾಗೂ ನಿಮ್ಮೆಲ್ಲರಿಗೂ ತಾಯಿಯ ಸಮಾನಳಾಗಿದ್ದ ಆ ಸುಮತಿ ಎಂಬವರು ನಮ್ಮೆಲ್ಲರನ್ನು ಬಿಟ್ಟು ಹೋಗುತ್ತಿದ್ದಾರೆ. ಅಂದರೆ ಈ ಪೇಪರ್ನಲ್ಲಿ ನನ್ನ ಅತ್ತಿಯ ಸಾವಿನ ಸುದ್ದಿ ಸತ್ತವೇ? ಹೌದು ಸೂರ್ಯ, ಸಾವಿನ ಸುದ್ದಿ ಎಷ್ಟು ಸತ್ಯವೇ ಅಷ್ಟೇ ಕೈಗಟ್ಟದ ನಡೆದು ಹೋಯಿತು ನಿನ್ನ ಅತ್ತಿಗೆ. ಅತ್ತಿಗೆ, ಹುಲಿಯಂತ ಮೈದನರನ್ನು ಇರುವವರೆಗೂ ನಿನ್ನನ್ನು ಬಿಟ್ಟು ಹೋಗಿರುವೆಯಾ? ಅತ್ತಿಗೆ, ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ಈ ನಿನ್ನ ಮೈದನರನ್ನು ಪೇಪರ್ನಲ್ಲಿ ವಿಷಯ ಬೇಡವಾದರೂ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಇಷ್ಟೊಂದು ಸರಿಯಿಲ್ಲಮ್ಮ, ಇಷ್ಟೊಂದು ಸರಿಯಿಲ್ಲ. ನೋಡಿ, ಈಗ ಚಿಂತೆ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ದೇವರಂತಿರುವ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮುರಿದು ಹೋದ ಮನಸ್ಸುಗಳನ್ನು ಅವನು ಸುಟ್ಟಾಕಿ ಮತ್ತೆ ಒಂದುಗೂಡ್ರಿ ನಿಮ್ಮ ಅಣ್ಣನೊಂದಿಗೆ. ಸರ್, ತಾವಿಲ್ಲಿ? ಅಪರಾಧಿಗಳನ್ನು ಹುಡುಕಿಕೊಂಡು ಬರುವುದು ಪೊಲೀಸರ ಕರ್ತವ್ಯ ಅಲ್ಲವೇ?
ಸರ್, ಇಲ್ಲಿ ಯಾರು ಅಪರಾಧಿಗಳಿಲ್ಲ, ಅಪರಾಧಿಗಳಿರುವ ಮನೆಯೂ ಅಲ್ಲ. ನೀವು ದಾರಿ ತಪ್ಪಿ ಬಂದಿರಬಹುದು. ದಾರಿ ತಪ್ಪಿದರೂ ನನ್ನ ಮಾರ್ಗವೂ ಒಂದೇ ಆಗಿದೆ. ನಾನು ಸರಿಯಾದ ಮಾರ್ಗದಲ್ಲಿಯೇ ಬಂದಿರುವೆ. ಸರ್, ತಾವು ದಯವಿಟ್ಟು ಅಪಾರ್ಥ ತಿಳಿಯದೆ ಹೊರಡಬಹುದು. ಇಲ್ಲಿ ಯಾರು ಅಪರಾಧಿಗಳಿಲ್ಲ, ಅಪರಾಧಿಗಳಿರುವ ಮನೆಯೂ ಅಲ್ಲ. ಹೌದಾ? ಸರಿ, ಹಾಗಾದರೆ ನಾನು ಹೊರಡುವ ಮುನ್ನ ನಿಮ್ಮ ಆಶೀರ್ವಾದ ಬೇಕು. ಮಾಡೋಣ. ಯಾರಪ್ಪ ನೀವು? ನನ್ನ ಕಾಲಿಗೆ ಬೀಳುತ್ತಿರುವರಲ್ಲ, ಯಾರು? ಅವರು ನಿಮ್ಮ ಒಡ ಹುಟ್ಟಿದ ಚಂದ್ರು ಅಂತ. ಏನಪ್ಪ ಚಂದ್ರ ನೀನು? ಹೌದು ಮಾವ, ನಿಮ್ಮ ಕಿರಿಯ ತಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಈ ಊರಿಗೆ ಹೊಸದಾಗಿ ಬಂದಿದ್ದಾರೆ. ಇದೇನಪ್ಪ ಚಂದ್ರ, ನೀನ್ ಯಾವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಆದಿಯಪ್ಪ? ಇದೇನು ಇದು ನನಗೆ ನಂಬೋಕೆ ಆಗ್ತಾ ಇಲ್ಲ. ಹೌದಣ್ಣ, ಇವನು ಬಹಳ ಕಿಲಾಡಿ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ 3 ತಿಂಗಳವಾಯ್ತು. ಹೌದಣ್ಣ, ನಾನು ಪೊಲೀಸರೆಂದು ಯಾರು ಕಂಡು ಹಿಡಿಯಬಾರದೆಂದು ನಿಮ್ಮ ತಮ್ಮನಾಗಿ ಹೊಲದಲ್ಲಿ ದುಡಿಯುವ ರೈತನಾಗಿ ಬೆಳೆದೆ. ಅಟ್ಟಹಾಸದಿಂದ ಮೆರೆಯುತ್ತಿರುವವರ ಆ ಕಾರ್ಯವೈಖರ್ಯಗಳನ್ನು ಕಲೆಕ್ಟ್ ಮಾಡುತ್ತಾ ಆ ನರಪುಣ್ಯಗಳ ಇತಿಹಾಸವನ್ನು ಬಯಲು ಮಾಡುವುದಕ್ಕೆ ನಾನೊಂದು ಚಿಕ್ಕ ನಾಟಕ ಮಾಡಿದೆ. ಕಾನಿಸ್ಟೇಬಲ್, ತೆಗೆದುಕೊಂಡು ಬನ್ನಿ. ಶ್ರೀನಿವಾಸಪ್ಪ, ನೀನ್ ಯಾವಾಗ ಪೊಲೀಸ್ ಆದು? ಇದೇನು ನಾನು ನೋಡುತ್ತಿರುವುದು ಕನಸು ಅಥವಾ ನನಸು? ಖಂಡಿತವಾಗಿ ಇದು ಕನಸಲ್ಲದೆ ನೆನಸಯ್ಯಪ್ಪ. ನಾನು ಮನೆಯಾಗ ಯಾವಾಗ ಕೆಲಸಕ್ಕೆ ಸೇರಿದ್ನೋ ಅವಾಗಿಂದ ನಾನು ನೌಕರಿ ಅರ್ಜಿ ಹಾಕಕತ್ತಿದ್ದೆ. ಅದು ಇವಾಗ ಕೂಡಿ ಬಂದು ನೋಡಿದೆ. ಅಣ್ಣ, ತೆಗೆದುಕೋಣ ಸ್ವೀಟನ್ನು. ಬನ್ನಿ, ಎಲ್ಲರೂ ಒಳಗಡೆ ಹೋಗೋಣ. ಭಾರತಿ, ನೋಡಿದೆ ಈ ಸ್ಥಳವನ್ನು ಎಷ್ಟೊಂದು ಪ್ರಶಾಂತವಾಗಿದೆ ಎಂದು. ಮರದಲ್ಲಿ ಕುಳಿತ ಹಕ್ಕಿಗಳು ಹೇಳುತ್ತಿವೆ, ಸ್ವರ್ಗವಿದು, ಸಂಸಾರದ ಬಂಧನವಿದು ಎಂದು. ಆದರ್ಶದ ಪ್ರೇಮವನ್ನು ದಯಪಾಲಿಸಿದ ಆ ದೇವರು ಸತಿಪತಿಗಳಾಗಿ 100 ಕಾಲ ಬಾಳಿ ಬದುಕಲಿ ಎಂದು ತಾಯಿ ಬನಶಂಕರಿ ಹರಿಸುತ್ತಿದ್ದಾಳೆ. ಭಾರತಿ, ಎಷ್ಟೋ ಕಾದಂಬರಿಗಳನ್ನು ಓದಿರುವೆ, ಎಷ್ಟೋ ಕಾವ್ಯಗಳನ್ನು ನೋಡಿರುವೆ. ಆದರೆ ಅಣ್ಣನಂತ ಜೀವನದ ಕಥೆಯನ್ನು ನೀನು ಯಾವತ್ತಾದರೂ ನೋಡಿರುವೆಯಾ? ಇಲ್ಲ ರೀ, ನಾನು ಯಾವತ್ತೂ ನೋಡಿಲ್ಲ. ಆದ್ರೆ ಆ ದೇವರು ಇಲ್ಲಿವರೆಗೆ ನಮಗೆ ಸಾಕಷ್ಟು ಕಷ್ಟ ನೋವುಗಳನ್ನು ಕೊಟ್ಟ. ಅದನ್ನೆಲ್ಲ ಮರೆತು ಈಗಲಾದ್ರೂ ನಾವಿಬ್ರು ಸತಿಪತಿಗಳಾಗಿ ಬಾಳೋಣ ಅಂತ ಆ ದೇವರ ಹತ್ರ ಬೇಡಿಕೊಳ್ತೀನಿ. ಹೌದು ಭಾರತಿ, ನನ್ನ ಅಣ್ಣನ ಬಗ್ಗೆ ಹೇಳುತ್ತಾ ಕುಳಿತರೆ ಈ ದಿನಗಳೇ ಸಾಕಾಗಲಾರದು. ಬರೆಯುತ್ತಾ ಕುಳಿತರೆ ಪುಟಗಳೇ ಸಾಲದು. ಹೋಗಬಹುದು. ಮನೋಹರವಾದ ಈ ತೋಟದಲ್ಲಿ ಎದೆಯಲ್ಲಿರುವ ಭಾರ ಅಳೆದು ಹುಮ್ಮಸ್ಸು ಹೊರಹೊಮ್ಮುವುದು. ನಿರಾಸದ ಮನಸ್ಸಿಗೆ ಹಿಡಿದಿರುವ ಮಂಜು ಮಾಯವಾಗುವುದು. ಪ್ರೀತಿ ಎಂಬ ಹುಟ್ಟು ಹಿಡಿದಿರುವ ಈ ಪ್ರೇಮಿಗಳಿಗೆ ಪ್ರಶಾಂತವಾಗಿ ಆಡಿ ಕುಣಿಯುವುದು ಎಂದು ನುಡಿಯುತ್ತಿದೆ ನನ್ನ ಮನ. ಆಯ್ತು ರೀ, ನೀವು ಎಷ್ಟು ಹೇಳಿದಂತೆ ಆಗಲಿ. ಭಾರತಿ, ಅಷ್ಟೊಂದು ಬೇಸರಗೊಂಡು ಸಾಯುವ ಪರಿಸ್ಥಿತಿಯಾದರೂ ಏನಿತ್ತೋ ನಿನಗೆ? ನೋಡಿ, ಆದ್ರೆ ಆ ದೇವರು ಹೇಗಾದ್ರೂ ಮಾಡಿ ನಮ್ಮನ್ನು ಇಲ್ಲಿವರೆಗೂ ಕಾಪಾಡಿದ್ದಾನೆ. ಬನ್ನಿ, ಅದೆಲ್ಲವನ್ನು ಮರೆತು ಈಗಲಾದ್ರೂ ನಾವು ಒಂದೇ ಆದ್ಮೇಲೆ ಅಷ್ಟೇ ಸಾಕು ನನಗೆ. ಸಾಕು ಅಂದರೆ
ನಿನ್ನ ಶೀಲದ ಬಗ್ಗೆ ಸಂಶಯ ಪಟ್ಟು ಬಂದ ಹೊರಗಳಲ್ಲಿ ನಾನು ಒಬ್ಬ ಇರಬಹುದು ಎಂದು ನಿನ್ನ ಆತ್ಮ ನುಡಿಯುತ್ತಿದೆಯ ಭಾರತಿ. ಬೆಂಕು ದೃಷ್ಟಿಯಲ್ಲಿ ಇದೆ ಹೊರತು ಸೃಷ್ಟಿಯಲ್ಲ. ದೃಷ್ಟಿ ಬದಲಾದರೆ ದೃಶ್ಯವೇ ಬದಲಾಗುತ್ತದೆ. ಈ ಸಮಾಜದ ಕಣ್ಣಿನ ನೋಟ ವಕ್ರ ದೃಷ್ಟಿಯಂತೆ ಹೆಣ್ಣು ಮಕ್ಕಳ ಮೇಲೆ ಸಂಶಯದ ಬಾಣಗಳಿಂದ ಬಿಡುತ್ತಾರೆ ಹೊರತು ಪರೀಕ್ಷಿಸಿ ನೋಡುವ ಮನಸ್ಸೇ ಅವರಿಗಿರುವುದಿಲ್ಲ. ಭಾರತಿ, ಈ ಸಮಾಜದಲ್ಲಿ ನಡೆಯುವ ಕೆಲವೊಂದು ಘಟನೆಗಳನ್ನು ಹೇಳುವೆನು, ಕೇಳು. ಹುಟ್ಟಿದ ಮನೆಯಲ್ಲಿ ಕೆಟ್ಟು ಮೈಲಿಗೆಯಾದ ಎಷ್ಟೋ ಹೆಣ್ಣುಗಳು ಕೊಟ್ಟ ಮನೆಗೆ ಮಡದಿಯಾಗಿ ಗಂಡನಿಗೆ ನೈಋತ್ಯವಾಗುತ್ತವೆ. ಮದುವೆಯ ಮುಂಚೆ ತವರು ಮನೆಯಲ್ಲಿ ತೊಟ್ಟಿಲು ಕಟ್ಟಿದ ಉದಾಹರಣೆಗಳು ಸಾಕಷ್ಟು ತುಂಬಿವೆ ಈ ಸಮಾಜದಲ್ಲಿ. ಕೆಟ್ಟು ಹೋದ ಹೆಣ್ಣಿನ ಹೊಟ್ಟೆಯಲ್ಲಿ ಕೂಸೊಂದು ಹುಟ್ಟಿ ಬಂದು ಅಳುವ ಮೊದಲೇ ಆ ಕೂಸಿನ ಕತ್ತನ್ನು ಇಸಕಿ ಸಾಯಿಸುವವರು. ಏಕೆ ಗೊತ್ತಾ? ತಾನು ಮಾಡಿದ ಆದರ ಈ ಸಮಾಜಕ್ಕೆ ಗೊತ್ತಾಗಬಾರದು ಎಂದು ಅವಸರದಿಂದ ಹೊರ ಹುಡುಕಿ ಮನೆಯ ಮುಂದೆ ಅಂದರ ಹಾಕಿ ಆ ಎಣ್ಣೆಗೆ ಅರಿಶಿನ ಹಚ್ಚಿ ಸುರಿಗೆಯ ನೀರು ಎರೆದರೆ 3 ತಿಂಗಳ ಪಾಪದ ಪಿಂಡವು ಕೂಡ ಪವಿತ್ರವಾಗುತ್ತದೆ ಇವತ್ತಿನ ದಿನಮಾನಗಳಲ್ಲಿ. ಕೆಟ್ಟು ಹೋದ ಹೆಣ್ಣು ಮತ್ತೆ ಮಡಿಯಾಗಿ ಮತ್ತೊಬ್ಬನ ಹೆಂಡತಿಯಾಗಿ ಸಂಸಾರ ಸಾಗಿಸುವ ಈ ಕಾಲದಲ್ಲಿ ನಿನ್ನ ಶೀಲದ ಬಗ್ಗೆ ತುಂಬಾ ಗೌರವವಿದೆ ಭಾರತಿ, ತುಂಬಾ ಗೌರವವಿದೆ. ಸಾಕು ರೀ, ನಿಮ್ಮ ಹೊಗಳಿಕೆ ಸಾಕು ಮಾಡಿ. ನೋಡಿ, ಅದೆಲ್ಲವನ್ನು ಮರೆತು ಬಿಡಿ. ಇನ್ನು ಮುಂದೆ ಆದ್ರೂ ಈ ಗಂಡನ ಮನೆಗೆ ಕೀರ್ತಿ ತರುತ್ತೇನೆಂದು ನಾನು ನಿಮಗೆ ಮಾತು ಕೊಡುತ್ತೇನೆ ರೀ. ಯಾವ ಕಾಲಕ್ಕೂ ನಾನು ಹುಣ್ಣಾಗುವುದಿಲ್ಲ. ಆಯ್ತೆ? ಆಯ್ತು ಭಾರತಿ, ನಾನು ಅಷ್ಟೇ. ಇನ್ನು 7 ಜನ್ಮ ಹುಟ್ಟಿ ಬಂದರೆ ಆ ಶಿವನನ್ನು ಬೇಡಿಕೊಳ್ಳುವುದು ಒಂದೇ, ನೀನೇ ನನ್ನ ಧರ್ಮ ಪತ್ನಿಯಾಗಿ ಬರಲಿ ಎಂದು. ನೀವು ಎಷ್ಟೇ ತೀರಾಡಿದ್ರು ಮುಂದೆ ಇದೇ ಗತಿ ಬರುತ್ತದೆ ಅನ್ನೋ ಎಲ್ಲರಿಗೆ ಗೊತ್ತಾಗಲಿ. ಎಲ್ಲರೂ ಸೇರಿ ಮಂಗಲ ಗೀತೆಯನ್ನು ಆಡೋಣ. Jai Ram, Jai Ram, Jai Ram.